ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಮಸಾಲೆ ಶೇಂಗಾ ಮಾಡಿ ತೋರ್ಸಾಕ್ತೇನೆ ರೀ. ಶೇಂಗಾ ಅಂದ್ರನ ಎಲ್ಲರೂ ಭಾಳ ಅಂದ್ರೆ ಭಾಳ ಇಷ್ಟಪಡ್ತಿರ್ತಾರೋ. ಅದರಲ್ಲಿ ಮಸಾಲೆ ಶೇಂಗಾಕ್ರಿ ಇದು ಒಂದು ಸ್ವಲ್ಪ ಕಡ್ಲಿ ಹಿಟ್ಟನ್ನು ಹಾಕೋಬೇಕ್ರಿ. ಕಡ್ಲಿ ಹಿಟ್ಟಿನ ಜೊತೆ ಅಕ್ಕಿ ಹಿಟ್ಟನ್ನು ಸ್ವಲ್ಪ ಹಾಕೋಬೇಕ್ರಿ. ಅಕ್ಕಿ ಹಿಟ್ಟು ಕಡ್ಲಿ ಹಿಟ್ಟು ಹಾಗೆ ಕಡ್ಲಿ ಹಿಟ್ಟು ನೀವು ಎಷ್ಟು ಶೇಂಗಾ ತೊಗೋತೀರ ಅಷ್ಟು ನೋಡಿ ಹಾಕೋಬೇಕು. ಅಕ್ಕಿ ಹಿಟ್ಟು ಒಂದು ಸಣ್ಣ ಸ್ಪೂನ್ ಹಾಕೋಬೇಕ್ರಿ. ಅದೆಲ್ಲನೂ ಮಿಕ್ಸ್ ಮಾಡಿ ಖಾರ ಉಪ್ಪು ಎಲ್ಲ ಹಾಕೋಬೇಕ್ರಿ. ಅದಕ್ಕೆ ಈಗ ನೋಡ್ರಿ ನೀರು ಹಾಕ್ಕೊಂಡು ಎಷ್ಟು ಬೇಕಷ್ಟು ಒಂದು ಹದಕ್ಕೆ ಕಲಿಸ್ಬೇಕು ಅದನ್ನ. ಯಾಕಂದ್ರೆ ಶೇಂಗಾ ಅದ್ರೊಳಗೆ ಹಾಕಿ ಅದನ್ನು ಬಿಡೋದಿರ್ತೈತಲ್ರಿ ಎಣ್ಣೆ ಒಳಗೆ. ಈಗ ನೋಡ್ರಿ ಇದೆಲ್ಲನೂ ಹಾಕಿ ಏನು ಮಾಡ್ಬೇಕಂದ್ರೆ ಈ ಶೇಂಗಾ ಕಾಳು ಇರ್ತಾವಲ್ರಿ ಅದ್ರೊಳಗೆ ಹಾಕಿಬಿಡ್ಬೇಕ್ರಿ. ಚಂದನು ಶೇಂಗಾ ತೊಗೋಬೇಕ್ರಿ. ನೋಡಿ ಎಲ್ಲ ಮಸ್ತಾಗಿರುವಂಥ ಶೇಂಗಾ ತೊಗೊಂಡ್ವಿ ಅಂದ್ರೆ ಅವು ಮಸ್ತ್ ಆಗ್ತಾವ್ರಿ. ಈಗ ನೋಡ್ರಿ ಕಡಲೆ ಹಿಟ್ಟಿನೊಳಗೆ ಎಲ್ಲನೂ ಅದು ಖಾರ ಉಪ್ಪು ಎಲ್ಲ ಅದ್ರೊಳಗೆ ಇರ್ತೈತಲ್ರಿ. ಇದನ್ನು ಮಿಕ್ಸ್ ಮಾಡ್ಕೊಳಕ್ತೇನೆ ರೀ. ಶೇಂಗಾ ಒಂದು ಸ್ವಲ್ಪ ಹಿಂಗೆ ಚಂದಂಗೆ ಕೈಲೇ ಮಿಕ್ಸ್ ಮಾಡ್ಕೊಂಡ್ರಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಎಣ್ಣೆ ಕಾಸಕ್ಕಿಟ್ಟ ಇವನ್ನ ಎಣ್ಣೆ ಚಂದಂಗೆ ಕಾಯ್ಬೇಕ್ರಿ. ಕಾಯ್ದ ನಂತರ ಇದೇನು ಇರ್ತೈತಲ್ರಿ ಇಷ್ಟಿಷ್ಟ ಒಂದೊಂದು ಕಾಳು ಶೇಂಗಾ ಇದ್ರೊಳಗೆ ಹಾಕ್ಬೇಕ್ರಿ. ಅದಕ್ಕೆ ಟೇಸ್ಟ್ ಬರುವಂಗೆ ನೀವು ಹಾಕೋರಿ ಉಪ್ಪು ಖಾರ ಎಲ್ಲ ಸರಿಯಾಗಿ. ಅದು ಹೆಂಗೆ ಟೇಸ್ಟ್ ಇರ್ತೈತೆ ಹಂಗೆ ಇವನು ಟೇಸ್ಟ್ ಆಗಿರ್ತಾವೆ ನೋಡಿರಿ. ಈಗ ಒಂದೊಂದು ನಾವು ಇದ್ರೊಳಗೆ ಎಣ್ಣೆ ಒಳಗೆ ಹಾಕಿ ಕರಿಯಾಕತ್ತಾನ ರೀ. ಇಷ್ಟು ಮಸ್ತಾಗಿರ್ತಾವ್ರಿ. ಅಲ್ಲಿಂದ ಇಲ್ಲಿಂದ ಎಲ್ಲಿಂದ ತಂದು ತಿಂತೀವಿ ನಾವು. ಫ್ರೆಶ್ಶಾಗಿ ನಾವು ಮನೆಯಲ್ಲಿ ಮಾಡಿವಂದ್ರೆ ಭಾಳ ಖುಷಿ ಆಗ್ತೈತಿ. ಭಾಳ ಟೇಸ್ಟೂ ಹಂಗೆ ಬಂದಿರ್ತಾವೆ. ಈಗ ನೋಡಿರಿ ಕ್ರಿಸ್ಪಿ ಆಗಂಗೆ ಕರ್ಕೋಬೇಕ್ರಿ. ಅದು ಒಂದು ಮೇನ್ ಇರ್ತೈತಿ ಇದ್ರೊಳಗೆ. ಯಾಕಂದ್ರೆ ಅವು ಬೇಗ ತೆಗ್ದಿವಂದ್ರೆ ಕ್ರಿಸ್ಪಿ ಬರೋಂಗಿಲ್ಲ. ಈಗ ಸ್ವಲ್ಪ ನಿಧಾನಕ್ಕೆ ಚಂದಂಗೆ ಕರ್ದಿವಂದ್ರೆ ಭಾಳ ಕ್ರಿಸ್ಪಿಯಾಗಿ ಚಂದಂಗೆ ಬರ್ತಾವೆ. ಒಂದು ವಾರ ತನಕನೂ ಇಟ್ಟದವನ್ನ ತಿನ್ಬೋದು. ನೋಡಿರಿ ಎಷ್ಟು ಮಸ್ತಾಗಿರ್ತಾವೆ. ಇಷ್ಟಿಷ್ಟವು ನಾವು ಕ್ರಿಸ್ಪಿ ಬರುವಂಗೆ ಚಂದಂಗೆ ಮಾಡ್ಕೊಂಡು ಕರಿಬೇಕಾಗ್ತದೆ. ಈಗ ನೋಡಿರಿ ಒಂದೊಂದು ಬಿಡಿಸಿ ಹಾಕ್ಬೇಕಲ್ರಿ. ಅವನ್ನ ಕೂಡಿಸಿ ಹಾಕಬಾರ್ದು. ಒಂದೊಂದು ಬಿಡಿಸಿ ಒಂದಾಗಿಂದ ಒಂದು ಹಾಕ್ಬೇಕ್ರಿ ಅವನ್ನ. ಈಗ ಎಣ್ಣೆ ಒಳಗೆಲ್ಲ ನಾನು ಶೇಂಗಾನ ಅವನ್ನ ಹಾಕ್ಕೊಳಕ್ತೇನೆ ರೀ. ಮಸಾಲೆ ಶೇಂಗಾ ಈಗ ನೋಡಿರಿ ಮಸಾಲೆನೂ ಹತ್ತೈತೆ. ಅದಕ್ಕೆ ಎಲ್ಲ ಖಾರ ಉಪ್ಪು ಮಸ್ತ್ ಆತಂದ್ರೆ ಭಾಳ ಟೇಸ್ಟ್ ಆಗಿರುವಂಥ ಒಂದು ಇವು ಶೇಂಗಾ ಇರ್ತಾವೆ. ಎಷ್ಟು ಬೇಕಾದಷ್ಟನ್ನು ಅವನ್ನ ಎದ್ರಾಗ ಚೂಡಾದಾಗ ಹಾಕ್ಕೊಂಡು ತಿನ್ಬೋದು, ಹಂಗನೂ ತಿನ್ಬೋದು ರೀ. ಭಾಳ ಟೈಮ್ ಪಾಸ್ ಆತಾರಲ್ರಿ. ಭಾಳ ಮಸ್ತಾಗಿರ್ತೈತಿ ಇವು ನೋಡಿರಿ ಎಷ್ಟು ಮಸ್ತಾಗಿರ್ತಾವೆ. ಒಂದೊಂದು ಹಾಕಿ ಚಂದಂಗೆ ಕರಿಬೇಕು ರೀ. ಈಜಿನೂ ಐತ್ರಿ, ಟೇಸ್ಟೂ ಆಗಿರ್ತಾವೆ. ಭಾಳ ಸಿಂಪಲ್ ಆಗಿರುವಂಥ ಒಂದು ಶೇಂಗಾ ಇದು ಮಸಾಲೆ ಶೇಂಗಾ ರೀ. ನೀವು ಮನೇಲಿ ಮಾಡಿ ನೋಡಿರಿ. ಅಲ್ಲಿ ಹೊರಗಡೆ ತಂದು ತಿನ್ನೋಕ್ಕಿಂತ ಅವು ಯಾವಾಗ ಮಾಡಿರ್ತಾರೆ ಏನೋ ಗೊತ್ತಾಗಲ್ಲ. ಕಲರು ಹಾಕಿರ್ತಾರೆ ರೀ ಅವರು. ಇಲ್ಲಿ ನಾವು ಯಾವ ಕಲರ್ ಬೇಕಾ ಗ್ರೀನ್ ಬೇಕಾದ್ರೆ ಗ್ರೀನ್ ಹಾಕೋಬೋದು. ಅಚ್ಚ ಖಾರದ ಪುಡಿ ಹಾಕಿ ಈ ಥರ ಮಾಡ್ಕೊಬೋದು ರೀ. ಎರಡನ್ನೂ ಮಾಡ್ಕೊಳಕ್ಕೆ ಬರ್ತೈತಿ. ಭಾಳ ಮಸ್ತಾಗಿರುವಂಥ ಒಂದು ಮಸಾಲೆ ಶೇಂಗಾ ಇದು. ನೀವು ಇದೇ ಥರ ಮನೆಯಲ್ಲೇ ಮಾಡಿ ತಿಂದು ನೋಡಿರಿ. ಭಾಳ ಬೆಸ್ಟ್ ಆಗಿರ್ತಾವೆ ನೋಡಿರಿ. ಈಗೆಲ್ಲನೂ ಒಂದೊಂದು ಬಿಡಿ ಆಗಿ ಬಂದವಲ್ರಿ. ಇದು ಒಂದೊಂದಕ್ಕೂ ಮಸಾಲೆ ಹತ್ಯಾವ ನೋಡಿರಿ ಎಷ್ಟು ಮಸ್ತಾಗ್ಯಾವ. ಇದೇ ಥರ ಸಣ್ಣಗಿಟ್ಟು ಕ್ರಿಸ್ಪಿಯಾಗಿ ಕರಿದೊಂದು ಮೇನ್ ರೀ. ಯಾಕಂದ್ರೆ ಅವನ್ನ ಬೇಗ ತೆಗ್ದಿವಂದ್ರೆ ಅವು ಮೆತ್ತಗಾಗ್ತಾವೆ. ಕ್ರಿಸ್ಪಿಯಾಗಿ ಬಳೋತನ ಸ್ವಲ್ಪ ಅದೆಲ್ಲ ಕ್ರಿಸ್ಪಿಯಾಗಂಗೆ ಕರೆದ್ರೆ ಟೇಸ್ಟ್ ಇರ್ತಾವೆ ನೋಡಿರಿ ಎಷ್ಟು ಮಸ್ತಾಗ್ಯಾವ. ಒಂದೊಂದಾಗಿನ ಹಾಕ್ಬೇಕಲ್ರಿ ಇವನ್ನ. ಅದ ಮೇನ್ ಇರ್ತೈತಿ. ಇಷ್ಟಿಷ್ಟ ಹಾಕೋತ ಹೋಗುದ್ರಿ ನೋಡಿ. ಈಗ ಒಂದೊಂದು ಹಾಕ್ಬೇಕ್ರಿ. ಎಷ್ಟು ಕಾಳು ಇರ್ತಾವೆ ಅಷ್ಟು ಸಲ ನಾವು ಹಾಕಬೇಕಾಗ್ತದೆ ರೀ. ಅಂದ್ರೆ ನಾವು ಬಿಡಿಯಾಗಿ ಚಂದಂಗೆ ಬರ್ತಾವೆ. ಈಗ ನೋಡಿರಿ ಎಲ್ಲನೂ ಶೇಂಗಾ ಅಂದ್ರನ ಮೊದಲ ಪ್ರೀತಿ ರೀ. ಅವಕ್ಕೆ ಇದೆಲ್ಲ ಮಸಾಲೆ ಇರ್ತೈತೆ ಇನ್ನೂ ಪ್ರೀತಿ ಆಗ್ತೈತಿ. ಅಷ್ಟು ಶೇಂಗಾ ಅಂದ್ರೆ ಇಷ್ಟಪಟ್ಟು ತಿನ್ನೋದಾಗ್ತೈತಿ. ಇವು ಮಸಾಲೆ ಶೇಂಗಾ ಟೇಸ್ಟ್ ಭಾಳ ಇರ್ತಾವ್ರಿ ನೋಡಿರಿ. ಈಗ ಇದನ್ನೆಲ್ಲ ಬಿಡಿಯಾಗಿ ಒಂದೊಂದು ಕಾಳನ್ನು ನಾನು ಹಾಕ್ಕೊಳಕ್ತೇನೆ ರೀ. ಇದ್ರ ಒಂದೊಂದು ಕಾಳು ಇಷ್ಟಕ್ಕೆ ಮಸಾಲೆ ಹಚ್ಚೋದು, ಇಷ್ಟ ಹಾಕೋದು, ಒಂದೊಂದು ಕಾಳು ನೋಡಿರಿ ಎಷ್ಟು ಚಂದ ಹಾಕ್ಕೊಳ್ಳೋದಾಗುತ್ತೆ. ಈ ಥರ ಬಿಡಿಯಾಗಿ ಹಾಕ್ಕೊಂಡ್ರೆ ಅವು ಚಂದಾಗ ಬರ್ತಾವ್ರಿ. ಇಲ್ಲಿಲ್ಲಂದ್ರೆ ಕುಡ್ಕೊಂಡ್ಬಿಡ್ತಾವೆ. ಒಂದೊಂದಾಗಿ ಎಣ್ಣೆ ಕಾಯ್ದಿದ್ರಾಗ ಹಾಕ್ಬೇಕ್ರಿ. ಈಗ ಹಾಕಿ ಇವನ್ನ ಸಣ್ಣಗೆ ಉರಿ ಇಟ್ಟು ಚಂದಾಗ ಕರ್ಕೋಬೇಕ್ರಿ. ನಿಧಾನಾಗಿ ಕ್ರಿಸ್ಪಿ ಬರ್ಬೇಕವು ನೋಡಿರಿ. ಇವು ಎಷ್ಟು ಕ್ರಿಸ್ಪಿ ಬಂದಾವು ನೋಡಿರಿ. ಈ ಥರ ಬರ್ಬೇಕವು ಒಂದೊಂದಾಗಿ ಬಿಡಿಯಾಗಿ. ಇವಕ್ಕೆ ಏನು ಮಾಡ್ಬೇಕಂದ್ರೆ ನಾವು ಸ್ವಲ್ಪ ಅದ ಎಣ್ಣೆಯಾಗ ಕರಿಬೇವನ್ನ ನಾನು ಕ್ರಿಸ್ಪಿಯಂಗೆ ಮಾಡಿ ಹಾಕ್ಕೊಳಕ್ತೇನೆ ರೀ ನೋಡಿರಿ. ಇವು ಕರಿಬೇವನು ಕ್ರಿಸ್ಪಿಯಾಗಿರ್ತೈತಿ. ಅದ್ರ ಜೊತೆ ಕಾಂಬಿನೇಷನ್ ಚಂದ ಇರ್ತೈತೆ ಅಂತೇಳಿ ನಾನು ಹಾಕ್ಕೊಳಕ್ತೇನೆ. ಈಗ ನೋಡಿರಿ ಬೆಸ್ಟಾಗಿ ಕ್ರಿಸ್ಪಿಯಾಗಿರುವಂಥ ಒಂದು ಮಸಾಲೆ ಶೇಂಗಾ ರೆಡಿ ಆಗೈತೆ ಮನೆಯಲ್ಲೇನ.
ನೀವು ಇದೇ ಥರ ಮನ್ಯಾಗ ಮಾಡಿ ನೋಡಿರಿ. ಖಾರ ಉಪ್ಪು ಎಲ್ಲ ನಿಮಗೆ ಇಷ್ಟ ಬರಂಗೆ ಹಾಕ್ಕೊಂಡು ಭಾಳ ಬೆಸ್ಟಾಗಿರ್ತಾವ್ರಿ. ಟೇಸ್ಟಿ ಆದಂಥ ಒಂದು ಮಸಾಲೆ ಶೇಂಗಾ ನೋಡಿರಿ ಎಷ್ಟು ಮಸ್ತ್ ಆಗ್ಯಾವ. ಇವು ಬಿಡಿ ಬಿಡಿಯಾಗಿ ಹಾಕೋದ್ರಿಂತ ಬಿಡಿ ಬಿಡಿಯಾಗೆ ಬರ್ತಾವೆ ಒಂದೊಂದು. ನೋಡಿರಿ ಎಷ್ಟು ಮಸ್ತ್ ಆಗ್ಯಾವ. ನೀವು ಇದೇ ಥರ ಮಸ್ತಾಗಿರುವಂಥ ಶೇಂಗಾ ಮಾಡಿ ನೋಡಿರಿ. ಕ್ರಿಸ್ಪಿ ಆಗ್ಯಾವು. ನಾ ತೋರ್ಸಾಕ್ತೇನೆ ನಿಮ್ಗೆ. ಟೇಸ್ಟೂ ಹಂಗಾಗ್ಯಾವು ನೋಡಿರಿ ಎಷ್ಟು ಮಸ್ತ್ ಆಗ್ಯಾವ. ಅದಕ್ಕೆ ನೀವು ಇದೇ ಥರ ಒಂದು ಶೇಂಗಾ ಮಾಡಿ ನೋಡಿರಿ.